last quarter final of the tournament between Basmagudi Aditya Danda home team versus Keshwa Krida Mandali. Mahesh ಒಬ್ಬ ಅನುಭವಿ ದಾಳಿಗಾರ ರಾಷ್ಟ್ರ ಮಟ್ಟದಲ್ಲಿ ಸಾಧನೆ ಮಾಡಿದ ಮಹೇಶ್ ಬಂದ ಪ್ರಯತ್ನ ಇದೀಗ ಯಶಸ್ಸನ್ನು ಕಂಡಿದೆ. ಒಬ್ಬ ಅಸಾಮಾನ್ಯ ಆಟಗಾರ ವೆಂಕಟ ಪ್ರಮುಖ ದಾಳಿಗಾರನ ಬಂದಿದ್ದಾನೆ. ಭುಜದ ನೋವಿನ ಪೆಟ್ಟಿಗೆ ಒಳಗಾಗಿದ್ದಾನೆ ವೆಂಕಟ. ಈಸ್ ಇನ್ ಸಂಕಟ. ಈ ಒಂದು ಯಶಸ್ವಿ ಕ್ರೀಡಾಂಗಣ ಎಂಬತ್ತರ ದಶಕದಲ್ಲಿ ಬಸವಗುಡಿ ಕಬಡ್ಡಿ ಕ್ಲಬ್ ರಿಜಿಸ್ಟರ್ ಆಗಿತ್ತು. ಆದರೆ ಮೈದಾನ ಇರಲ್ಲ ಆಡಲಿಕ್ಕೆ. ದಿವಂಗತ ಟಿ.ಡಿ. ನಾಗಣ್ಣನವರು ಸುದೀರ್ಘ 66 ವರ್ಷಗಳ ಇತಿಹಾಸ ಹೊಂದಿರತಕ್ಕಂಥ ಬಸವಗುಡಿ ಕಬಡ್ಡಿ ಕ್ಲಬ್ 1961ರಲ್ಲಿ ನೋಂದಣಿಗೊಂಡಂತ ಬಸವಗುಡಿ ಕಬಡ್ಡಿ ಕ್ಲಬ್ ದಶಕಗಳ ಇತಿಹಾಸವನ್ನು ಹೊಂದಿದೆ. ಆ ದಿನಗಳಲ್ಲಿ 1976-75 ಆ ಒಂದು 80ರ ದಶಕದಲ್ಲಿ ಟಿ.ಡಿ. ನಾಗಣ್ಣನವರು ನಮ್ಮ ಬೆಂಗಳೂರಿನ ಪ್ರಥಮ ಪರಿಚಯ ಆಗಿದ್ರು, ಮೇಯರ್ ಆಗಿದ್ರು. ಅವರ ಒಂದು ಸೇವಾವಧಿ ಅಧಿಕಾರಾವಧಿಯ ಸಂದರ್ಭದಲ್ಲಿ ಈ ಒಂದು ಕ್ರೀಡಾಂಗಣವನ್ನು ಕೊಹಿನೂರ್ ಕ್ರೀಡಾಂಗಣವನ್ನು ಕ್ರೀಡಾಪಟುಗಳಿಗೆ ಮುಡುಪಾಗಿರಿಸಿದ್ರು. ಕ್ರೀಡಾಂಗಣವನ್ನು ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ರು. ಆ ಟಿ.ಡಿ. ನಾಗಣ್ಣವರು, ದಿವಂಗತ ಟಿ.ಡಿ. ನಾಗಣ್ಣವರು ಸುಪುತ್ರರಂತ ಪ್ರಕಾಶ್ ಸರ್ ಅವರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ದಂಪತಿಗಳು ಇಬ್ಬರೂ ಇಲ್ಲಿ ಆಗಮಿಸಿದ ಸ್ವಾಗತವನ್ನು ನಾವು ಬಯಸ್ತಾ ಇದ್ದೀವಿ. ಇದೇ ಕ್ರೀಡಾಂಗಣದಲ್ಲಿ ಹಲವಾರು ರಾಜ್ಯ ಮಟ್ಟದ ಹಲವಾರು ರಾಷ್ಟ್ರ ಮಟ್ಟದ ಕ್ರೀಡಾಪಟುಗಳು ಇದೇ ನೆಲದಲ್ಲಿ ಸಾಗಿದೆ, ಯಶಸ್ಸನ್ನು ಕೂಡ ಕಂಡಿದೆ. ಹಲವಾರು ನೂರಾರು ಪ್ರತಿಭೆಗಳನ್ನ ಈ ಭಾಗದಲ್ಲಿ ಈ ನೆಲದಲ್ಲಿ ಬೆಳೆಸಿದಂತ ಹಿರಿಮೆ ಬಸವನಗುಡಿಯ ಈ ಕೊಹಿನೂರ್ ಕ್ರೀಡಾಂಗಣಕ್ಕಿದೆ. ಇಂಥ ಒಂದು ಕ್ರೀಡಾಂಗಣವನ್ನ ಕ್ರೀಡಾಪಟುಗಳಿಗಾಗಿ ಕಾಯ್ದಿರಿಸಿ ಇಂಥ ಒಂದು ಕ್ರೀಡಾಂಗಣವನ್ನ ಸ್ಯಾಂಕ್ಷನ್ ಮಾಡಿಕೊಟ್ಟಂತ ದಿವಂಗತ ಟಿ.ಡಿ. ನಾಗಣ್ಣನವರ ಸ್ಮರಣಾರ್ಥವಾಗಿ ಪಂದ್ಯಾವಳಿ ನಾವು ನೆರವೇರಿಸ್ತಾ ಇದ್ವಿ. ಈ ಮೆಮೋರಿಯಲ್ ಕಪ್ ಡೆಡಿಕೇಶನ್ ಟ್ರಿಬ್ಯೂಟ್ ಟು ಟಿ.ಡಿ. ನಾಗಣ್ಣ ಅಂದಿನ ಮೇಯರ್ ಆಗಿದ್ರು. ಅವರ ಸೇವಾವಧಿ ಅಧಿಕಾರಾವಧಿಯಲ್ಲಿ ಇಂಥ ಒಂದು ಸುಸಜ್ಜಿತವಾದಂಥ ಕ್ರೀಡಾಂಗಣವನ್ನು ಕಬಡ್ಡಿ ಕ್ರೀಡಾಪಟುಗಳಿಗೆ ಮತ್ತು ಕ್ರೀಡಾ ಸ್ಪರ್ಧಾಳುಗಳಿಗೆ ಕಾಯ್ದಿರಿಸಿಕೊಟ್ಟಿದ್ದಾರೆ. ನಿಜವಾಗ್ಲೂ ಈ ಒಂದು ನಿಸ್ವಾರ್ಥ ಮಾಡಿದ ಸೇವೆಯನ್ನು ನಡೆಸಿಕೊಟ್ಟಿದ್ದಾರೆ. ನಾ ಹೇಳಿದೆ, ಒಬ್ಬ ಅಸಾಮಾನ್ಯ ಹುಡುಗ, ಇರೋದು 3 ಅಡಿ. ಅವನ ಆಟ ವೈಖರಿ ಮಾತ್ರ ಅದ್ಭುತ. ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನೋ ಗಾದಿಯನ್ನ ಇಲ್ಲಿ ನೈಜೀಕರಿಸ್ತಾ ಇದ್ದಾನೆ, ನಿರೂಪಿಸ್ತಾ ಇದ್ದಾನೆ. ಮಾಜಿ ರೇಷ್ಮೆ ಸಚಿವರು, ಹಾಲಿ ಪಂಚ ಗ್ಯಾರಂಟಿಗಳ ಅನುಷ್ಠಾನದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಎಚ್.ಎಂ. ರೇವಣ್ಣವರು ವೇದಿಕೆಯಲ್ಲಿ ವಿರಾಜಮಾನರಾಗಿದ್ದಾರೆ. ಬಲಿಷ್ಠ ಆಟಗಾರರಿಗೆ ಒಂದು ಅಚ್ಚರಿ ಫಲಿತಾಂಶವನ್ನು ನೀಡುವಂತಹ ಸಾಮರ್ಥ್ಯವುಳ್ಳ ಯುವ ಆಟಗಾರರು ಸಹೋದರರಿಬ್ಬರು ಕೂಡ ಅದ್ಭುತ ಪ್ರದರ್ಶನವನ್ನು ಇಲ್ಲಿ ನೀಡ್ತಾ ಇದ್ದಾರೆ. ವೆಂಕಟೇಶ ಮತ್ತು ಮಹೇಂದ್ರ. ವಾಟ್ ಅ ಪರ್ಫಾರ್ಮೆನ್ಸ್. ಬಲಿಷ್ಠರನ್ನು ಅದ್ಭುತವಾಗಿ ಬಂಧಿಸಿದ್ರು ವೆಂಕಟೇಶ. ನಿಜವಾಗ್ಲೂ 3 ಸೂಪರ್ ಚೈನ್ ಟ್ಯಾಕಲ್ಗಳು ಅದ್ಭುತವಾಗಿತ್ತು. ನೋಡುಗರನ್ನ ರಂಜಿಸಿದಂತ ಒಂದು ಮನಮೋಹಕ ಹಿಡಿತಗಳು. ಎರಡು ತಂಡಗಳು, ಉಭಯ ತಂಡಗಳು 4 ಅಂಕಗಳನ್ನು ಇಲ್ಲಿ ಗಳಿಸಿಕೊಂಡಿದ್ದಾರೆ. ಬಸವನಗುಡಿ ಕಬಡ್ಡಿ ಕ್ಲಬ್ ತವರು ತಂಡಕ್ಕೆ ಇದು ಪ್ರತಿಷ್ಠೆಯ ಪಂದ್ಯ. ಇದೀಗ ಮತ್ತೊಂದು ಅದ್ಭುತವಾದ ಅಭೂತ ಪ್ರವೇಶನೊಂದಿಗೆ
ಕೇಶವ ಕ್ರೀಡಾ ಮಂಡಳಿ ಕೆಚ್ಚದೆ ಆಟದ ಪ್ರದರ್ಶನ ನೀಡ್ತಾ ಇದ್ದಾರೆ. 5-4 ವಾಡ ಮ್ಯಾಚ್. ಬಲಿಷ್ಠರಿಗೆ ಒಂದು ಅಚ್ಚರಿ ಫಲಿತಾಂಶವನ್ನು ನೀಡ್ತಾರೆ ಅನ್ನೋಕೆ ಗೊತ್ತಿಲ್ಲ. ಕಬಡ್ಡಿಯಲ್ಲಿ ಎಲ್ಲವೂ ಸಾಧ್ಯ ಅನ್ನೋದನ್ನ ಇಲ್ಲಿ ನಿರೂಪಿಸ್ತಾ ಇದ್ದಾರೆ ಕೇಶವ ಕ್ರೀಡಾ ಮಂಡಳಿಯ ಯುವ ಆಟಗಾರ. ವಾಡ ಮ್ಯಾಚ್. ಅದ್ಭುತವಾದ ಡೇರಿಂಗ್ ಚೈನ್ ಟ್ಯಾಕಲ್ಗಳು ಕೇಶವ ಕ್ರೀಡಾ ಮಂಡಳಿ ಆಟಗಾರರಿಂದ ಮೂಡಿ ಬರ್ತಾ ಇದೆ. ಇಲ್ಲಿ ಹಿರಿಯ ಕಿರಿಯ ಇಲ್ಲ. ಬಲಿಷ್ಠ ತಂಡಕ್ಕೆ ಶಶಾಂಕ್, ಬಾಹುಬಲಿ ಅಂತಾನೆ ಖ್ಯಾತಿ ಪಡೆದಿರ್ತಕ್ಕಂಥ ಬಲಾಢ್ಯ ದಾಳಿಗಾರ ಶಶಾಂಕನಿಗೆ ಈಗ ಬ್ಯಾಲೆನ್ಸ್ ಅನ್ನ ಕಳೆದುಕೊಂಡಿದ್ದಾರೆ. ನಿಯಂತ್ರಣ ತಪ್ಪಿದ ಡಿಫೆಂಡರ್ ನೇರ ರೈಡ್ ಅನ್ನು ಸ್ಪರ್ಶಕ್ಕೊಳಗಾಗ್ತಾ ಇದ್ದಾನೆ. ಶಶಾಂಕನಿಗೊಂದು ರೈಡಿಂಗ್ ಪೆಟ್ ಲಭಿಸಿದೆ. ಮತ್ತೆ 1 ಅಂಕದ ಮುನ್ನಡೆಯಲ್ಲಿ 6-5 ಪಂದ್ಯ ಸಾಗ್ತಾ ಇದೆ. 6-5 ಇನ್ ಫೇವರ್ ಆಫ್ ಕೇಶವ. ಶೇಖರ್ ಅವರು ಕೂಡ ಸ್ವಯಂ ಕ್ರೀಡಾಪಟುವಾಗಿ ದಶಕಗಳ ಕಾಲ ಸೇವೆಯನ್ನು ಕಬಡ್ಡಿಗೆ ನೀಡ್ತಾ ಬಂದಿದ್ದಾರೆ. ಇಂದಿಗೂ ನೋಡಿ, ಈ ಹುಡುಗರಿಗೆ ಆಶ್ರಯ ನೀಡಿ ಕೆಲಸ ಕೊಟ್ಟು ಉದ್ಯೋಗಗಳನ್ನು ಕಲ್ಪಿಸಿಕೊಟ್ಟು ಉತ್ತಮ ಪ್ರತಿಭೆಗಳನ್ನಾಗಿ ಬೆಳೆಸಿ ಕರ್ನಾಟಕ ರಾಜ್ಯಕ್ಕೆ ಅವ್ರನ್ನ ಅರ್ಪಿಸಿದ್ದಾರೆ. ನೋಡಿ, ಸಹೋದರಿಬ್ಬರು ವೆಂಕಟೇಶ ಮತ್ತು ಮಹೇಂದ್ರ ಯುವ ಕಿಲಾಡಿಗಳು ಸಬ್ ಜೂನಿಯರ್, ಜೂನಿಯರ್ ಮತ್ತು ಜೂನಿಯರ್ ವಿಭಾಗದಲ್ಲಿ ಉತ್ತಮ ಸಾಧನೆ ಮಾಡಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಪ್ರತಿಭಾನ್ವಿತ ಪ್ರತಿಭೆಗಳು. ಬಲಿಷ್ಠ ತಂಡ ಬಸವನಗುಡಿ ವಿರುದ್ಧ ದಿಟ್ಟ ಆಟದ ಪ್ರತ್ಯುತ್ತರವನ್ನು ನೀಡ್ತಾ ಇದೆ. 6-5. ಪ್ರಕಾಶ್ 6 ಅಂಕವನ್ನು ಕೇಶವ ಕ್ರೀಡಾ ಮಂಡಳಿ, 5 ಅಂಕವನ್ನು ಬಸವನಗುಡಿ ಕಬಡ್ಡಿ ಕ್ಲಬ್ ಪಡೆದುಕೊಳ್ತಾ ಇದೆ. ಇದು ಅಂತಿಮ ಕ್ವಾರ್ಟರ್ ಫೈನಲ್ ಪಂದ್ಯ. ಗೆದ್ದವರು ಪ್ರಶಸ್ತಿ ಸುತ್ತಿನ ಅತ್ಯಂತ ಮಹತ್ವದ ಘಟ್ಟ ಉಪಾಂತ್ಯಕ್ಕೆ ಸೆಮಿಫೈನಲ್ಗೆ ಪ್ರವೇಶವನ್ನು ಪಡೆದುಕೊಳ್ತಾರೆ. ಸೋತವರು ಫಲಿತಾಂಶವಿಲ್ಲದ ಬರಿಗೈಲಿ ಮನೆಗೆ ತೆರಳಬೇಕಾಗುತ್ತೆ. ಹಾಗಾಗಿ ಫಲಿತಾಂಶಕ್ಕಾಗಿ, ಪ್ರಶಸ್ತಿಗಾಗಿ ಜಿದ್ದಿನ ಗದ್ದಿಗೆಯ ಗುದ್ದಾಟ ಇಲ್ಲಿ ಏರ್ಪಟ್ಟಿದೆ ಎರಡು ತಂಡಗಳ ನಡುವೆ. ವಾಡ ಮ್ಯಾಚ್. 6-5 ಇನ್ ಫೇವರ್ ಆಫ್ ಕೇಶವ. ಬಲಿಷ್ಠ ಬಸವನಗುಡಿ ವಿರುದ್ಧ 1 ಅಂಕದ ರೋಚಿತ ಮುನ್ನಡೆ. 1 ಸೆಕೆಂಡ್. ಬಾಹುಬಲಿ ಶಶಾಂಕ್. ಬರಲಿ ಚಲೋ ಚಪ್ಪಾಳ. ನಿಜವಾಗಲೂ ಬಲಿಷ್ಠ ಬಾಹುಬಲಿಯನ್ನು ಅದ್ಭುತವಾಗಿ ಬಂಧಿಸಿದ್ದಾರೆ. ಕಷ್ಟ ಸಾಧ್ಯವಾಗಿತ್ತು, ಯಾಕಂದ್ರೆ ಅದನ್ನ ಬಲ, ಒಬ್ಬ ಬಲಿಷ್ಠ ಆಟಗಾರ ಅದನ್ನು ಬಂಧಿಸೋದಷ್ಟು ಸುಲಭ ಅಲ್ಲ. ಸ್ನಾಯು ಸೆಳೆತ. 7-5 2 ಅಂಕಗಳ ಮುನ್ನಡೆಯಲ್ಲಿ ಅತ್ಯಂತ ಅದ್ಭುತ ರೋಚಿತ ಪಂದ್ಯದಲ್ಲಿ ಸಾಗ್ತಾ ಇದೆ. ವಾಡ ಮ್ಯಾಚ್. ಪ್ರೇಕ್ಷಕರು ನಿರೀಕ್ಷಿಸಿರಲಿಲ್ಲ ಬಲಿಷ್ಠ ಬಸವನಗುಡಿಗಿರಿಂದ ಪ್ರತ್ಯುತ್ತರ ನೀಡ್ತಾರೆ ಈ ಹುಡುಗರು ಅಂತ. ನಿಜವಾಗ್ಲೂ ಕಬಡ್ಡಿಯಲ್ಲಿ ಎಲ್ಲವೂ ಸಾಧ್ಯ ಅನ್ನೋದನ್ನ ಇಲ್ಲಿ ನೈಜೀಕರಿಸಿ ನಿರೂಪಿಸ್ತಾ ಇದ್ದಾರೆ ಕೇಶವ ಕ್ರೀಡಾ ಮಂಡಳಿಯ ಹುಡುಗರು. ಯುವ ಆಟಗಾರನ ದಿಟ್ಟ ಪ್ರದರ್ಶನ. 8-5 3 ಅಂಕಗಳ ಅಂತರದ ಆರಂಭಿಕ ಮುನ್ನಡೆ ಬಲಿಷ್ಠ ಆತಿಥ್ಯ ತಂಡ ಬಸವನಗುಡಿ ವಿರುದ್ಧ. ಪ್ರವೀಣ್ ದಾಳಿ ವಿಭಾಗದಲ್ಲಿ 8-5 ವಾಡ ಮ್ಯಾಚ್.
ಪ್ರಮುಖ ದಾಳಿಗರ ಪ್ರವೀಣ್ಗೆ ಮಹೇಂದ್ರ ತಂಡದ ಬೆನ್ನೆಲುಬು ಡಿಫೆಂಡರ್ ಅಂತಾನೆ ಹೇಳ್ಬೋದು. 8-5 8-5 ಇನ್ ಫೇವರ್ ಆಫ್ ಕೇಶವ. ವಾಟ್ ಅ ಮ್ಯಾಚ್. 3 ಜನ ಡಿಫೆಂಡರ್ಗಳಿದ್ರೆ ಸೂಪರ್ ಟ್ಯಾಕಲ್ ಕೂಡ ಆನ್ ಆಗಿದೆ. ಇಲ್ಲಿ ಗೆದ್ದವರು ಪ್ರಶಸ್ತಿ ಸುತ್ತಿನ ಸೆಮಿಫೈನಲ್ ಹಂತಕ್ಕೆ ಪ್ರವೇಶವನ್ನು ಪಡ್ತಾರೆ. ಸೋತವರು ಫಲಿತಾಂಶವಿಲ್ಲದೆ ಬರಿಗೈಲಿ ನಿರ್ಗಮಿಸಬೇಕಾಗುತ್ತೆ. ಹಾಗಾಗಿ ಎರಡು ತಂಡಗಳಿಗೆ ಅಗ್ನಿ ಪರೀಕ್ಷೆ ಅಂತ ಪಂದ್ಯ, ಮಾಡು ಇಲ್ಲವೇ ಮಡಿ ಪಂದ್ಯ. 1 ಸೆಕೆಂಡ್ ಚೆಸ್ಟ್ ಮರ್ಚೆಂಟ್ ಪ್ರವೀಣ್ ದಾಳಿ ವಿಭಾಗದಲ್ಲಿ ಬಸವನಗುಡಿಯ ಭರವಸೆಯ ದಾಳಿಗಾರ ಅಂತಾನೆ ಹೇಳ್ಬೋದು. ಅನುಭವಿ ಕಿಲಾಡಿ, ಅದ್ಭುತವಾದ ಡಿಫೆನ್ಸ್ ಅನ್ನ ಯುವಕರು ಕಾದಿಸ್ಕೊಳ್ತಾ ಇದ್ದಾರೆ. ನಿರಂತರ ಪ್ರಾಕ್ಟೀಸ್. ವೆಂಕಟ ತಂಡ ಸಂಕಟದಲ್ಲಿದ್ದಾಗ ವೆಂಕಟನ ನೆನಪಾಗುತ್ತೆ. ತಂಡಕ್ಕೆ ಆಪತ್ ಬಂದವನಾಗಿ ಮತ್ತೆ ವೆಂಕಟ. ಮೂರ್ತಿ ಚಿಕ್ಕದು, 3 ಅಡಿ ಇದ್ರು ನೋಡಿ ಯಾವ ರೀತಿ. ಇದೀಗ ಉತ್ತಮ ಪ್ರಯತ್ನ ಸಾಗ್ತಾ ಇದೆ. ಸೂಪರ್ ಟ್ಯಾಕಲ್ ಬೈ ಬಸವನಗುಡಿ. ಸೂಪರ್ ತಿರುವನ್ನ ಪಡೆದುಕೊಳ್ತಾ ಇದೆ ಈ ಪಂದ್ಯ. ಎರಡು ತಂಡಗಳ ಬಲಾಬಲ ಈ ರೀತಿ ಇದೆ. ನೈನ್ 7 ಇನ್ ಫೇವರ್ ಆಫ್ ಕೇಶವ ಸ್ಪೋರ್ಟ್ಸ್ ಕ್ಲಬ್. ಇದು ಬೆಂಗಳೂರಿನ ಬಲಿಷ್ಠ ಶ್ರೇಷ್ಠ ತಂಡಗಳ ಚಾಂಪಿಯನ್ ಕಾಳಗವಾಗಿದೆ. ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ಕಬಡ್ಡಿ ಚಾಂಪಿಯನ್ಶಿಪ್ 2025. Who will be the champion of this tournament? ಇದು ಕ್ವಾರ್ಟರ್ ಫೈನಲ್ ಪಂದ್ಯ, ಇನ್ನೆರಡು ಸೆಮಿಫೈನಲ್ ಪಂದ್ಯ, ಅದಾದ ನಂತರ ಅಂತಿಮೋತ್ತಮ ಪಂದ್ಯ ಚಾಂಪಿಯನ್ ಪಟ್ಟ. ಪ್ರಮುಖ ದಾಳಿಗರ ಮಹೇಶ್ ನನ್ನ ಕ್ಷಣಾರ್ಧದಲ್ಲಿ ಹೊರದೋಡಿದ್ದಾನೆ. ಒಣ ಕ್ಯಾಚ್. ನಾ ಹೇಳಿದೆ ಡೇಂಜರಸ್ ಡಿಫೆಂಡರ್ ಅಂದ್ರೆ ಅವನು ಮಹೇಂದ್ರ. ಅದ್ಭುತ ಆಟಗಾರ. ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಈಗಾಗಲೇ ತನ್ನ ಚಾಪನ್ನು ಮೂಡಿಸಿದ್ದಾರೆ. ಸೂಪರ್ ಮಾರ್ವಲಸ್ ಡೇರಿಂಗ್ ಡ್ಯಾಶಿಂಗ್ ಕ್ಯಾಚ್. ರಾಯಲ್ ಕಬಡ್ಡಿ ಕ್ಲಬ್ ವಿರುದ್ಧ ಚಾಮರಾಜಪೇಟೆ ಕಬಡ್ಡಿ ಕ್ಲಬ್. ಎರಡು ತಂಡದ ನಾಯಕರೇ ತಮ್ಮ ಆಟಗಾರರನ್ನು ಅಣಿಗೊಳಿಸಿ ತಮಗಿದು 2ನೇ ಕರೆ. ಪ್ರಥಮ ಸೆಮಿಫೈನಲ್ ಪಂದ್ಯಕ್ಕಾಗಿ ಚಾಮರಾಜಪೇಟೆ ಕಬಡ್ಡಿ ಕ್ಲಬ್ ವಿರುದ್ಧ ರಾಯಲ್ ಕಬಡ್ಡಿ ಕ್ಲಬ್. ಎರಡು ತಂಡದ ನಾಯಕರೇ ತಮ್ಮ ಆಟಗಾರರನ್ನು ಅಣಿಗೊಳಿಸಿ ತಮಗಿದು 2ನೇ ಕರೆ. ಪ್ರಥಮ ಸೆಮಿಫೈನಲ್ ಪಂದ್ಯಕ್ಕಾಗಿ 10 ಅಂಕವನ್ನ ಕೇಶವ ಕ್ರೀಡಾ ಮಂಡಳಿ, 7 ಅಂಕವನ್ನ ಆತಿಥ್ಯ ತಂಡ ಬಸವನಗುಡಿ ಸ್ಪೋರ್ಟ್ಸ್ ಕ್ಲಬ್ ಪಡೆದುಕೊಳ್ತಾ ಇದೆ. 10-7 3 ಅಂಕಗಳ ವಿರೋಚಿತ ಮುನ್ನಡೆಯಲ್ಲಿ. ನಿಜವಾಗ್ಲೂ ಒಂದು ಬಲಿಷ್ಠ ತಂಡದ ಎದುರು ಜನ ಕೂಡ ನಿರೀಕ್ಷಿಸಿರಲಿಲ್ಲ ಬಸವನಗುಡಿಗೆ ಈ ರೀತಿಯ ಪ್ರತ್ಯುತ್ತರ ನೀಡ್ತಾರೆ ಅಂತ. ಒಂದು ಅಚ್ಚರಿ ಫಲಿತಾಂಶ ಕೂಡ ಹೊರಬಿದ್ರು. ಹೇಳಲಿಕ್ಕೆ ಬರಲ್ಲ, ಅಚ್ಚರಿಗಳ ತಾಣವಾಗಿದೆ ಈ ಕ್ರೀಡಾಂಗಣ. ನಿಜವಾಗ್ಲೂ ಗುಡ್ ಕಮ್ ಬ್ಯಾಕ್ ಗೇಮ್. ನಿರೀಕ್ಷೆಗೂ ಮೀರಿದ ಯಶಸ್ವಿ ಪ್ರದರ್ಶನ ನೀಡ್ತಾ ಇದ್ದಾರೆ. 10-7 ಇದೀಗ ಇಬ್ಬರು ಡಿಫೆಂಡರ್ಗಳಿದ್ದಾರೆ. ಡಿಫೆಂಡರ್ಗಳಿಗೂ ಕೂಡ ಎದೆ ಡಬಡವ, ರೇಡರು ಕೂಡ ಎದೆ ಡಬಡವ. ಇದೀಗ ಭಾರತ ಪ್ರಮುಖ ಡಿಫೆಂಡರ್ನ ಮುಟ್ಟಿದ್ದಾನೆ. ಒಂದು ಅವಕಾಶ. ಇಟ್ಸ್ ಎ ಗೋಲ್ಡನ್ ಆಪರ್ಚುನಿಟಿ ಫಾರ್ ಕೇಶವ. ಎದುರಾಳಿ ಬಲಿಷ್ಠ ಬಸವನಗುಡಿಯನ್ನ ಸ್ಟ್ರಗಲ್ ಇದೆ. ಅಪರ್ಚುನಿಟಿಗೆ ಅವಕಾಶ ಇರೋದಿಲ್ಲ ಅನ್ನೋ ತೀರ್ಪನ್ನ ನೀಡ್ತಾ ಇದ್ದಾರೆ. ವೇರ್ ದೇರ್ ಇಸ್ ಸ್ಟ್ರಗಲ್ ದೇರ್ ಇಸ್ ನೋ ಪರ್ಸೆಂಟ್ ವಿಲ್ ಬಿ ಪರ್ಮಿಟೆಡ್. ಒಂದು ಅತ್ಯುತ್ತಮ ತೀರ್ಪನ್ನ ಶ್ರೀಮತಿ ದೀಪಾ ಅವರು ನೀಡಿದ್ದಾರೆ. ಅನುಭವಿ ರಾಶಿ ತೀರ್ಪು. ಇದೀಗ ಒಂದು ಅವಕಾಶ ಬಸವನಗುಡಿಯ ಡಿಫೆಂಡರ್ಗಳಿಗೆ. ಎಸ್, ಮತ್ತೊಂದು ಸೂಪರ್ ಟ್ಯಾಕಲ್, ಸೂಪರ್ ತಿರುವನ್ನು ಪಡೆದುಕೊಳ್ತಾ ಇದೆ. ಇದರೊಂದಿಗೆ ಎರಡು ತಂಡಗಳ ಬಲ ಬಲ. in favor of Keshwa.
ಒಳ ಮ್ಯಾಚ್. ಒಂದು ಸೂಪರ್ ಟ್ಯಾಕಲ್, ಸೂಪರ್ ತಿರುವಲ ನೀಡಿದೆ ಬಸವನಗುಡಿ ತಂಡಕ್ಕೆ. ಪ್ರಮುಖ ದಾಳಿಗಾರ ಬಾಹುಬಲಿ ಶಶಾಂಕ್ ಒಳಭಾಗದಲ್ಲಿದ್ದಾರೆ. 11-10 ಕೇಶವ ತಂಡದ ಪರವಾಗಿ. ಬಾಹುಬಲಿ ಶಶಾಂಕನ ಬಲಿಷ್ಠ ದಾಳಿಯಲ್ಲಿ ಸಾಗ್ತಾ ಇದೆ. ಕಳೆದ 3 ಬಾರಿ ಆತನ ಯಶಸ್ವಿಯಾಗಿ ಬಂಧಿಸಿದ್ರು. ಸೊ ಹಾಗಾಗಿ ಎಚ್ಚರಿಕೆ ಆಟಕ್ಕೆ ಬಾಹುಬಲಿ ಶಶಾಂಕನ ಕೇಶವ ಕೆರಳಿದ್ದಾರೆ ಹುಡುಗರು. ಬಾಹುಬಲಿ ಮತ್ತೆ ಕೆಟ್ಟಾಗಿ ಕೆಡವಿದ್ದಾರೆ. ಕೆರಳಿದ ಕೇಶವ ಬಾಹುಬಲಿ ಕೆಟ್ಟಾಗಿ ಬಿದ್ದಿದ್ದಾನೆ. ಅದ್ಭುತ ಪ್ರದರ್ಶನ. ಒಳ ಮ್ಯಾಚ್. ನಿಮಗೆ ಈ ಪಂದ್ಯ ಇಷ್ಟವಾಗಿ ಎಲ್ಲರೂ ಜೋರಾದ ಚಪ್ಪಾಳೆ ಬರಲಿ. ಕೈ ಚೆಲ್ಲಿ ಚಪ್ಪಾಳೆಯನ್ನ ಆಟಗಾರರಿಗೆ ನೀಡಬೇಕು. ನಿಜವಾಗ್ಲೂ ಅದ್ಭುತ ಪ್ರದರ್ಶನ. ದಿಟ್ಟ ಬಲಿಷ್ಠ ಆಟಗಾರಿಗೆ ಪುಟ್ಟ ಆಟಗಾರರು ದಿಟ್ಟ ಪ್ರದರ್ಶನದ ಆಟ ಪ್ರದರ್ಶನ ನೀಡ್ತಾ ಇದ್ದಾರೆ. ನಿಜವಾಗ್ಲೂ ಅದ್ಭುತ ಪ್ರದರ್ಶನ. ಕೇಶವ ನಾನು ಕೂಡ ನಿರೀಕ್ಷಿಸಿರಲಿಲ್ಲ ಅಂತ ಅದ್ಭುತ ಪ್ರದರ್ಶನವನ್ನು ಆಟಗಾರರು ನೀಡ್ತಾ ಇದ್ದಾರೆ. ಒಡ ಗೇಮ್. ಮಹೇಂದ್ರ ವೆಂಕಟ್ ಇಬ್ಬರು ಸಹೋದರರು ಒಂದು ಅವಕಾಶ ಡಿಫೆಂಡರ್ಗಳಿಗೆ ಅಂತಾನೆ ಹೇಳ್ಬೋದು. ಇಟ್ಸ್ ಎ ಟೂ ಡೈರೆಕ್ಟ್. ಒನ್ ಮೋರ್ ಆಪರ್ಚುನಿಟಿ ಫಾರ್ ಬಸವನಗುಡಿ. ಇಟ್ಸ್ ಎ ಟೂ ಡೈರೆಕ್ಟ್. ಮಾಡು ಇಲ್ಲ ಮಡಿ ಅಂಕ ತರಲೇಬೇಕಾದ ಅನಿವಾರ್ಯತೆ. ಎಸ್ ಇದೀಗ ಕಾತೊಳ್ಬೇಕಾಗಿದೆ. ಸೂಪರ್ ಟ್ಯಾಕಲ್ ಮತ್ತೆ ಸೂಪರ್ ತಿರುವಲ್ಲ ಬಸವನಗುಡಿ ತಂಡಕ್ಕೆ ನಿಲ್ತಾ ಇದೆ. ಪ್ರೇಕ್ಷಕರು ಕೂಡ ತಲ್ಲೀನರಾಗಿದ್ದಾರೆ. ಒಳಕ್ಕೆ ಎಲ್ಲರ ಛಲ ಚಪ್ಪಾಳೆ ಬರಲಿ. ನಿಮ್ಮ ಬಸವನಗುಡಿ ಅದ್ಭುತ ಪ್ರದರ್ಶನ ನೀಡ್ತಾ ಇದೆ. 12 ಸಮಬಲದ ಹೋರಾಟ ಸಾಗ್ತಾ ಇದೆ. 3 ಸೂಪರ್ ಟ್ಯಾಕಲ್, ಸೂಪರ್ ಸಕ್ಸಸ್ಫುಲ್ ಸೂಪರ್ ಟ್ಯಾಕಲ್ಗಳು ನಿಜವಾಗ್ಲೂ ಬಸವನಗುಡಿಗೆ ವರವಾಗಿದೆ. 12ರಲ್ಲಿ ಚೈಮೋಜ್ ಜೀವನ್ ಶೇಖರ್ ಒಬ್ಬ ತರಬೇತುದಾರನಾಗಿ ಕ್ರೀಡಾ ಪೋಷಕನಾಗಿ ಈ ಹುಡುಗರನ್ನ ಬೆಳೆಸ್ತಾ ಅವರ ಶಿಕ್ಷಣವನ್ನು ನೀಡಿ ನಿಜವಾಗ್ಲೂ ಅದ್ಭುತ ಪ್ರತಿಭೆಗಳನ್ನು ಬೆಳೆಸ್ತಾ ಇದ್ದಾರೆ, ಪೋಷಿಸ್ತಾ ಇದ್ದಾರೆ. ನಿಜವಾಗ್ಲೂ ಅವರು ಕಬಡ್ಡಿಗೆ ನೀಡ್ತಾ ಇರೋ ಸೇವೆಗೆ ನಾನು ಸದಾ ಚಿರೋಣಿ. ಹ್ಯಾಟ್ಸ್ ಆಫ್ ಯು ಶೇಖರ್. ಸುದೀರ್ಘ ವರ್ಷಗಳ ಸೇವೆಯನ್ನು ಕಬಡ್ಡಿಗೆ ನೀಡ್ತಾ ಇರತಕ್ಕಂಥ ಶೇಖರ್ ಅವರಿಗೆ ನಾನು ಹೃದಯಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. 12-12ರಲ್ಲಿ ಸಮಬಲದಲ್ಲಿ ಪಂದ್ಯ ಸಾಕ್ತಾ ಡಿಫೆಂಡರ್ ಆಗಿ ಸಂಜು ಒಳಭಾಗದಲ್ಲಿ ಒಬ್ಬ ಆಲ್ರೌಂಡರ್ ಆಟಗಾರ, ಅನುಭವಿ ಕಿಲಾಡಿ. ಮೈಸೂರು ವಿಶ್ವವಿದ್ಯಾನಿಲಯವನ್ನು ಪ್ರತಿನಿಧಿಸಿದ ಒಬ್ಬ ಅನುಭವಿ ಕಿಲಾಡಿಯನ್ನ ಈಗ ಅಂಕಣಗಳಿಸ್ತಾರೆ. ನಿಜವಾಗ್ಲೂ ಬಸವನಗುಡಿಗೆ ಉಪಯುಕ್ತವಾಗಬಲ್ಲ ಒಬ್ಬ ಆಲ್ರೌಂಡರ್ ಸಂಜು. ಮಹೇಂದ್ರ ದಾಳಿ ವಿಭಾಗದಲ್ಲಿ ಇಲ್ಲಿ ಮಹೇಂದ್ರನ ಮಾಯ ಇದೆ. ಎಂಥ ಬಲಿಷ್ಠನನ್ನು ಕಟ್ಟಿ ಹಾಕಬಲ್ಲ ಚಾಲಾಕಿ ಡಿಫೆಂಡರ್, ಮೋಸ್ಟ್ ಡೇಂಜರ್ ಡಿಫೆಂಡರ್. ಕರ್ನಾಟಕದಲ್ಲಿ ಒಬ್ಬ ಶ್ರೇಷ್ಠ ಡಿಫೆಂಡರ್ ಆಗಿ ಹೊರಹೊಮ್ಮಿದ್ದಾರೆ. ಈಗ ಸಂಜಯನಿಗೆ ಸವಾಲಿನ ಸಂಜಯ್ ನಿರ್ಣಾಯಕ 5 ನಿಮಿಷಗಳ ಆಟ ಮಾತ್ರವಾಗಿ ಮತ್ತೆ ವೆಂಕಟ. ನಿಜವಾಗ್ಲೂ ಸಹೋದರರಿಬ್ಬರು ಕೂಡ ಎದುರಾಳಿಗೆ ಸವಾಲನ್ನು ಹಾಕಿದ್ದಾರೆ. ವಾಟ್ ಎ ಗುಡ್ ಕಮ್ ಬ್ಯಾಕ್. 13-12 13 ಅಂಕಗಳನ್ನ ಕೇಶವ ಕ್ರೀಡಾ ಮಂಡಳಿ, 12 ಅಂಕಗಳನ್ನ ಬಸವನಗುಡಿ ಕಬಡ್ಡಿ ಕ್ಲಬ್ ಪಡೆದುಕೊಳ್ತಾ ಇದೆ. 13-12. ಫಸ್ಟ್ ಏಡ್ ಹತ್ತಿ ತಗೊಂಬನ್ನಿ, ಸ್ವಲ್ಪ ಹತ್ತಿ. ಒಳ ಮ್ಯಾಚ್. ಈ ಚಿಮುಗಳು ಚಳಿಯಲು ಕೂಡ ಮೈಯನ್ನ ಬೆಚ್ಚಗಿರಿಸುತ್ತೆ.
ನೀವೆಲ್ಲ ಸೈಲೆಂಟ್ ಆಗಿ ಕೂರಬಾರ್ದು. ನಾವು ಬೆಂಗಳೂರಿಗರು ಕೈ ಚಲಿ ಚಪ್ಪಾಳೆ ತಟ್ಟಿ ಚಮತ್ಕಾರಗಳಾಗುತ್ತೆ. ಬನ್ನಿ, ಜೀವನದ ಬಿಗ್ ಕ್ಲಾಪ್ಸ್. ನಿಮ್ಮ ಚಪ್ಪಾಳೆ ನಿಜವಾಗ್ಲೂ ಚಮತ್ಕಾರವನ್ನೇ ಮಾಡುತ್ತೆ ನೋಡಿ. ಈಗ 13-12 ಪಂದ್ಯ ನೋಡುವವರನ್ನ ನಿಂತಲೇ ನಿಬ್ಬೆರಗಾಗಿಸುವಂತೆ ಮಾಡಿದೆ, ಹುಬ್ಬೇರಿಸುವಂತೆ ಮಾಡಿದೆ. ಹಿರಿಯ ಆಟಗಾರರಿಗೆ ಕಿರಿಯರ ದಿಟ್ಟ ಸವಾಲಿನ ಪಂದ್ಯ. 13-12 ಇನ್ ಫೇವರ್ ಆಫ್ ಕೇಶವ. 13-12 ಲಾಸ್ಟ್ 4 ಮಿನಿಟ್ಸ್. ಮಹೇಂದ್ರ ದಾಳಿ ಭಾಗದಲ್ಲಿ ಮಿಂಚಿನ ದಾಳಿಯನ್ನು ಮಾಡ್ತಾ ಇದೀಗ. ಹದಿನಾಲ್ಕು 13 ಈಗ ಮುನ್ನಡೆ ಹಾದಿಯಲ್ಲಿ ಬಸವನಗುಡಿ. 14-13 ಇನ್ ಫೇವರ್ ಆಫ್ ಬಸವನಗುಡಿ. ಕೇವಲ ಒಂದಂಕದ ಅಲ್ಪ ಮುನ್ನಡೆ. ಒಳ ಮ್ಯಾಚ್. ಇದೀಗ ಮುಖ್ಯ ತೀರ್ಪುಗಾರ ಮಧ್ಯಸ್ಥಿಕೆಯಲ್ಲಿ ಗೊಂದಲಕ್ಕೆ ತೆರೆಯನ್ನು ಎಳೆಯಾಗಿದೆ. ದಯವಿಟ್ಟು ಆಟಗಾರ ಸಹಕರಿಸಬೇಕು. ಮೈ ನವಿರಳಿಸು, ಮೈ ಜುಮ್ಮೆನಿಸುವ ಒಂದು ರೋಚಕ ಪಂದ್ಯದಲ್ಲಿ ಸಾಗ್ತಾ ಇದೆ. ರಕ್ತದ ಒತ್ತಡ, ಹೃದಯ ಬಡಿತ, ಏರಿಳಿತ ಕಾಣ್ತಾ ಇದೆ ಆಟಗಾರರಲ್ಲಿ ಮತ್ತೆ ನೋಡುಗರಲ್ಲಿ. ನಿಜವಾಗ್ಲೂ ಒಂದು ಸಕ್ಸಸ್ಫುಲ್ ಟೂರ್ನಮೆಂಟ್. ವಾಹ್! ಈಗ ನಾವಿನ ಪ್ರವೇಶ, ಬಯಸದೆ ಬಂದ ಅಂಕದ ಭಾಗ್ಯ ಕೇಶವ. 14-14 ವಾಡ ಮ್ಯಾಚ್. ನಿಮ್ಗೆ ಇಷ್ಟವಾಗಿರೋ ಒಂದು ಜೋರ ಚಪ್ಪಾಳೆ ಬರಲಿ ಪ್ಲೀಸ್. ಗಿವ್ ದೆಮ್ ಎ ಬಿಗ್ ಕ್ಲಾಪ್. ಹೊರ ಮ್ಯಾಚ್ ಇದು. ಅದೃಷ್ಟದ ಆಟ ಇದೆ ಇಲ್ಲಿ. ಇದೀಗ ಎಸ್ ಚೊಡೆ ತಟ್ಟಿದ್ದಾನೆ. 15-14 ಲಾಸ್ಟ್ 3 ಮಿನಿಟ್ಸ್. ಹಲೋ, ಎಕ್ಸ್ಟ್ರಾ ಪ್ಲೇಯರ್ ಬಂದ್ರಿ ಇಲ್ಲಿ. ಕೇಶವದವರು, ಕೇಶವ ಎಕ್ಸ್ಟ್ರಾ ಪ್ಲೇಯರ್ ಬಂದ್ಕೊಡ್ರಿ ಇಲ್ಲಿ. ಮಾಮ ನೀನಿಲ್ಲ ಅಲ್ಲಿ ತರಬೇತಿ ನೀವೆಲ್ಲ ಅಲ್ಲಿ ತರಬೇತುದಾರ ಬಿಟ್ಟು ಯಾರು ಬರಬಾರ್ದು. ಅಲ್ಲಿ ಟೆಕ್ನಿಕಲ್ ಪಾಯಿಂಟ್ ಕೊಡ್ತಾರೆ. ಒಳ ಮ್ಯಾಚ್ 15-13 ಇನ್ ಫೇವರ್ ಆಫ್ ಕೇಶವ. 15-14 ಕ್ಷಮೆ ಇರಲಿ. 15-14 15-14 ಒಂದು ಅಂಕದ ಮುನ್ನಡೆಯಲ್ಲಿ ಕೇಶವ ಕ್ರೀಡಾ ಮಂಡಳಿ. ನಂಬರ್ 9 ಬೋನಸ್ ಕಲೆ ಹಾಕೋ ಪ್ರಯತ್ನ ಇಲ್ಲಿ ಸಾಗ್ತಾ ಇದೆ. ರಕ್ತದ ಒತ್ತಡ, ಹೃದಯದ ಬಡಿತ, ಏರಿಳಿತ ನಿಜವಾಗಲು. +2 3 point goes to Keshava, whereas bonus point goes to Basavanagudi. 18-15, what a match! ದಾಳಿಗಾರನಿಗೆ ಅವಕಾಶವನ್ನು ಹೊಸ ನೂತನ ದಾಳಿಗಾರನ ಅಂಕಣಿ ಕೇಳಿಸ್ತಾ ಇದ್ದಾರೆ. ಅದೃಷ್ಟ ಪರೀಕ್ಷೆಗಳಿದ್ದಾರೆ. 18-15, 18-15 ಕೇಶವ ಕ್ರೀಡಾ ಮಂಡಳಿ ಪರವಾಗಿ.
ಮ್ಯಾಚ್ ಅದ್ಭುತ ಅತ್ಯದ್ಭುತ ಪಂದ್ಯದಲ್ಲಿ ಸಾಗ್ತಾ ಇದೆ. ಎಲ್ಲ ಕಬಡ್ಡಿಯ ಕ್ರೀಡಾ ರಸಿಕರಿಗೆ ರಸದೌತಣ. ಚಿಮುಗುಡುವ ಚಳಿಯಲ್ಲಿ ಮೈ ಬೆಚ್ಚಗಿರಿಸೋ, ಮೈ ಝುಮ್ಮೆನಿಸೋ ರಣರಣ ರೋಮಾಂಚನಕಾರಿ ಪಂದ್ಯ. ಅದ್ಭುತ. ಒಂದು ಬಲಿಷ್ಠ ತಂಡಕ್ಕೆ ಅಚ್ಚರಿಯ ಫಲಿತಾಂಶ ನೀಡ್ತಾರೋ ಕೇಶವ ಕಾದು ನೋಡ್ಬೇಕಾಗಿದೆ. ಒಳ ಮ್ಯಾಚ್ ಜನ ನಿರೀಕ್ಷಿಸಿರಲಿಲ್ಲ, ನಾನು ಕೂಡ ನಿರೀಕ್ಷಿಸಿರಲಿಲ್ಲ ಅಂತ ಒಂದು ಅಚ್ಚರಿ ಫಲಿತಾಂಶಕ್ಕೆ ಮುಂದಾಗಿದ್ದಾರೆ ಕೇಶವ ಕ್ರೀಡಾ ಮಂಡಳಿಯ ಯುವ ಆಟಗಾರರು. ಒಳ ಮ್ಯಾಚ್. ಮಹೇಂದ್ರ ವೆಂಕಟ್ ಶಶಾಂಕನ ಗೊಂದಲ ಪ್ರಯತ್ನ ಇದೆ. ಈಗ ಮಾಡ್ತಾ ಇದ್ದಾನೆ. ಅನುಚಿತ ವರ್ತನೆಗೆ ಆಟಗಾರನನ್ನ ದಂಡಿಸಲಾಗುತ್ತೆ. ಇಲ್ಲಿ ಹಸಿರು ಕಾರ್ಡ್ನ ನಿಶಾನೆ ಹೊರಬಿದ್ದಿದೆ. ದುಂಡಾವರ್ತನೆಗೆ ದಂಡಿಸಲಾಗುತ್ತೆ. ಇನ್ನು ದೀಪಾವಳಿ ಬಂದಿಲ್ಲ ರೀತಿ ಬೋನಸ್ ಕೊಡೋದಕ್ಕೆ. ದಸರಾ ಕೊಡ್ತಾರೆ. ಯಾವ ಫ್ಯಾಕ್ಟ್ರಿ ಕೆಲಸ ಮಾಡಿದೆ, ನಮ್ಮ ಬೋನಸ್ ತಗೊಂಡಿಲ್ಲ, ಹಾಗಾಗಿ ಗೊತ್ತಿಲ್ಲ. ಒಳ ಮ್ಯಾಚ್ ಒಂದ್ಸರಿ ಜೋರ ಚಪ್ಪಾಳೆ ಬರಲಿ, ಆಟಗಾರರಿಗೋಸ್ಕರ ಹುಮ್ಮಸ್ ಬರಲಿ. ಒಳ ಮ್ಯಾಚ್ ಪ್ರೇಕ್ಷಕರನ್ನ ತುದಿಗಾಲಲ್ಲಿ ನಿಲ್ಲಿಸಿದೆ. ಗುಡ್ ಇನ್ವಾಲ್ವ್ಮೆಂಟ್ ಇನ್ ದಿ ಸ್ಪೋರ್ಟ್ಸ್. ಈಗ ಲಾಸ್ಟ್ 1 ಮಿನಿಟ್ 18-16 निर्णायक 1 निमिष. लास्ट 1 मिनट, आखिरी मिनट का खेल है. कुछ भी हो सकता है कबड्डी खेल में. बोनस प्लस 1 पॉइंट. बलियप्पा ಹೋರಾಟ ಸಾಗ್ತಾ ಇದೆ. ಇದರೊಂದಿಗೆ ಸೆಕೆಂಡ್ಗಳ ಆಟ ಇದು. ಸೂಪರ್ ಗೇಮಿನ ಸೆಕೆಂಡ್ಗಳ ಆಟ ಇದು. 2017 ಗೆಲುವಿನ ದಡದಲ್ಲಿದ್ದಾರೆ. 20-17 ಬಲಿಷ್ಠ ಬಸವನಗುಡಿ ತಂಡವನ್ನ ಅಚ್ಚರಿಯ ರೀತಿಯಲ್ಲಿ ಮಣಿಸಿದ್ದಾರೆ ಅಂತ ಹೇಳ್ಬೋದು. ನಿಜ ಸೀನಿಯರ್ಸ್ ಜೂನಿಯರ್ ಆಟಗಾರರು ಅಚ್ಚರಿ ಫಲಿತಾಂಶವನ್ನು ಪಡೆದುಕೊಳ್ತಾ ಇದ್ದಾರೆ. ಈಗ ಮತ್ತೊಂದು ಯಶಸ್ಸನ್ನು ಗಳಿಸಿಕೊಂಡ ಅತ್ಯದ್ಭುತ ಗೆಲುವನ್ನ ವೆಂಕಟ್ ಮತ್ತು ಮಹೇಂದ್ರ. ನೋಡಿ 3 ಅಡಿ ಇಲ್ಲನ್ರಿ, ಅದೇನ್ ಆಡ್ತಾರ್ರಿ ವೆಂಕಟ ಪಾಪ. ಇಲ್ಲಿ ಅದನ್ನೆಲ್ಲರೂ ಒಂದು ಚಪ್ಪಾಳೆ ಮಕ್ಕಳ ಉಳಿಸಿ ಸಬ್ ಜೂನಿಯರ್ ಭಾಗದಲ್ಲಿ, ಖೇಲೋ ಇಂಡಿಯಾ ಭಾಗದಲ್ಲಿ ಕರ್ನಾಟಕ ರಾಜ್ಯಕ್ಕೆ ಖ್ಯಾತಿ ತರುವುದು ಒಬ್ಬ ಖ್ಯಾತ ಕ್ರೀಡಾಪಟು. ಇರೋದು 3 ಅಡಿ, ಅದ್ರ 6 ಅಡಿ ಯೋಧರನ್ನ ಬಂಧಿಸಿದ್ದಾನೆ. ಬಲಿಷ್ಠ ತಂಡವನ್ನ ಮಣಿಸಿ ಒಂದು ಅಚ್ಚರಿಯ ಫಲಿತಾಂಶದೊಂದಿಗೆ ವೆಂಕಟ್ ಪಾಪ ಇಲ್ಲಿ ನಿನ್ನ ಆಟ ಮೆಚ್ಚಿದ್ದಾರೆ. ನಿನಗೆ ಅಭಿಮಾನಿಗಳು ವೆಂಕಟ ಬೈಲಿ.